ಮತ್ತೆ ಒಂದಾದ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ. ಅರೆ, ಡೈವರ್ಸ್ ಆದಮೇಲೆ ಇವರಿಬ್ಬರ ಹೊಸ ಕತೆ ಏನು ಅಂತೀರಾ? ಬನ್ನಿ ಅದನ್ನೇ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಅಭಿಮಾನಿಗಳಾಗಿದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪೇಜ್ನ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಒಂದು ಕಾಲದಲ್ಲಿ ಸ್ಯಾಂಡಲ್ವುಡ್ನ ಬ್ಯೂಟಿಫುಲ್ ಕಪಲ್ ಅಂತಾನೆ ಕರೆಸಿಕೊಂಡವರು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ. ಆದರೆ ಈ ಮೈಸೂರು ಬೆಡಗಿ ಕರಾವಳಿ ಹುಡುಗ ತಮ್ಮ ದಾಂಪತ್ಯಕ್ಕೆ ಬ್ರೇಕ್ ಹಾಕಿ ಡೈವರ್ಸ್ ಪಡೆದು ನಾನೊಂದು ತೀರ ನೀನೊಂದು ತೀರ ಮನಸ್ಸು 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 ಭಾರ ಅಂತ ದೂರಾಗಿದ್ರು. ಇದೀಗ ಚಂದನ್ ಮತ್ತೆ ನಿವೇದಿತಾ ಮತ್ತೆ ಒಂದಾಗ್ತಿದ್ದಾರೆ. ಅರೆ, ಡೈವರ್ಸ್ ಕೊಟ್ಟ ಮೇಲೆ ಏನಿದು ಇವರಿಬ್ಬರ ಹೊಸ ಕತೆ ಅಂತೀರಾ? ಈ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನೇ ಒಮ್ಮೆ ನೋಡಿ. ಸ್ಯಾಂಡಲ್ವುಡ್ನ ಬೆಸ್ಟ್ ಕಪಲ್ ಅಂದರೆ ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಅಂತ ಕರೆಸಿಕೊಳ್ಳುತ್ತಿದ್ರು. ಈ ಜೋಡಿಯನ್ನು ನೋಡಿ ನಾವು ಹೀಗೆ ಇರಬೇಕಪ್ಪ ಅಂತ ಅಂದುಕೊಂಡವರು ಎಷ್ಟೋ ಜನ ಪ್ರೀತಿಸಿ ಮದುವೆ ಆಗಿದ್ದು, ಈ ಜೋಡಿ ತನ್ನ ದಾಂಪತ್ಯಕ್ಕೆ ಬ್ರೇಕ್ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ದೇ ತಡ. ಇಬ್ಬರ ಫಾಲೋವರ್ಸ್ ಟೆನ್ಷನ್ ಆಗಿದ್ರು. ಇಬ್ಬರು ಬೇರಾದ್ರ ಮೇಲೆ ಸಂಕಟ ಕೂಡ ಪಟ್ಟಿದ್ರು. ಈ ಕ್ಯೂಟ್ ಪೇರೆ ಮೇಲೆ ಯಾರು ಕಣ್ಬಿತ್ರಪ್ಪ ಅಂತ ಹಿಡಿ ಶಾಪ ಕೂಡ ಹಾಕಿದ್ರು. ಪ್ಲೀಸ್ ನೀವಿಬ್ರು ಬೇರಾಗಬೇಡಿ ಅಂತ ಅವರ ಅಭಿಮಾನಿಗಳು ಮನವಿ ಮಾಡಿದ್ರು. ಆದರೆ ಇದ್ಯಾವುದನ್ನು ಲೆಕ್ಕಿಸದೆ ಚಂದನ್ ಗೌಡ ಹಾಗೂ ನಿವೇದಿತಾ ಡೈವರ್ಸನ್ನು ಪಡೆದುಕೊಂಡಿದ್ರು. ಇವರಿಬ್ಬರ ಸಂಸಾರ ಕಿತ್ತುಕೊಂಡು ಹೋದ ಮೇಲೆ ಚಂದನ್ ಹಾಗೂ ನಿವೇದಿತಾ ತಮ್ಮದೇ ಲೈಫ್ನಲ್ಲಿ ಹ್ಯಾಪಿಯಾಗಿದ್ದರು. ಹೀಗಿರುವಾಗಲೇ ಈ ಪೇರ್ನ ಮುದ್ದಾದ ಫೋಟೋ ಒಂದು ಸಖತ್ ವೈರಲ್ ಆಗುತ್ತಿದ್ದು ಫುಲ್ ಶಾಕ್ ಆಗುವಂತಿದೆ. ಕೈಯಲ್ಲಿ ರೋಸ್ ಹಿಡಿದು ನೀನೇ ನನ್ನ ಮುದ್ದು ರಾಕ್ಷಸಿ ಅಂತ ಚಂದನ್ ಶೆಟ್ಟಿ ನಿವೇದಿತಾಗೆ ಪ್ರಪೋಸ್ ಮಾಡ್ತಿದ್ದಾರೆ. ಈ ಫೋಟೋ ನೋಡಿದವರು ಅರೆ, ಮತ್ತೆ ನಿವೇದಿತಾ ಒಂದಾದ್ರ, ಕಿತ್ತು ಹೋಗಿದ್ದ ಇವರ ದಾಂಪತ್ಯ ಜೀವನ ಮತ್ತೆ ಸರಿ ಹೋಯ್ತಾ ಅಂತ ಮಾತಾಡ್ತಿದ್ದಾರೆ. ಆದರೆ ಇದು ರಿಯಲ್ ಅಲ್ಲ. ರೀಲ್ ಅನ್ನೋದು ಅಸಲಿ ಮ್ಯಾಟರ್. ಇದನ್ನು ಕೇಳಿದ್ಮೇಲೆ ಸ್ವಲ್ಪ ಬೇಜಾರು ನಿಮಗೆ ಆಗೇ ಇರುತ್ತೆ. ಬನ್ನಿ ಮುಂದೆ ಹೇಳ್ತೀನಿ. ಮುದ್ದು ರಾಕ್ಷಸಿ ಹೀಗಂತ ಚಂದನ್ ಶೆಟ್ಟಿ ನಿವೇದಿತಾರನ್ನು ಪ್ರೀತಿಸುವ ಟೈಮ್ನಲ್ಲಿ ಹೇಳಿದ್ರೇನೋ. ಈಗ ಇದೇ ಮುದ್ದು ರಾಕ್ಷಸಿ ಹೆಸರಲ್ಲಿ ಸಿನಿಮಾ ಬರುತ್ತಿದೆ. ಈ ಸಿನಿಮಾದಲ್ಲಿ ಚಂದನ್ ಮತ್ತೆ ನಿವೇದಿತಾ ಒಟ್ಟಿಗೆ ನಟಿಸಿದ್ದಾರೆ. ಆದರೆ ಈ ಸಿನಿಮಾ ನಿವೇದಿತಾ ಚಂದನ್ ಬೇರಾಗೋ ಮುಂಚೆಯೇ ಸೆಟ್ಟೇರಿತ್ತು. ಶೂಟಿಂಗ್ ಕೂಡ ನಡೆದಿತ್ತು. ಕಳೆದ ವರ್ಷ ಇಬ್ಬರು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಹಾಡಿನ ಚಿತ್ರೀಕರಣ ಮಾಡೋ ಜೊತೆಗೆ ಈ ವಿಚಾರವನ್ನು ಹಂಚಿಕೊಂಡಿದ್ದರು. ಈಗ ಮುದ್ದು ರಾಕ್ಷಸಿ ಅಂತ ಚಂದನ್ ನಿವೇದಿತಾ ಹಿಂದೆ ರೋಸ್ ಹಿಡಿದು ಕೂತಿದ್ದಾರೆ. ಈ ಮೂಲಕ ಮತ್ತೆ ಚಂದನ್ ಟ್ರೆಂಡ್ ಆಗುತ್ತಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೀವು ಚಂದನ್ ಮತ್ತು ನಿವೇದಿತಾ ಗೌಡರ ಅಭಿಮಾನಿಗಳಾಗಿದ್ದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಇಂಥದೇ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್.